ಅವ್ರಿಗೆ ದೊಡ್ಡವರು ಅವರು ಹಲವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳಿ ಅವರಿಗೆ ಆಶಿಸುತ್ತಾ ಮುಜಾವರ್ ಸಾಹೇಬರಿಗೆ ಅವರಿಗೆ ಸತ್ಕಾರ ಕೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಬೋಲೋ ಶ್ರೀ ಗಜಾನನ ಮಹಾರಾಜ್ ಗೆ, ಬೋಲೋ ಶ್ರೀ ಗಜಾನನ ಮಹಾರಾಜ್ ಗೆ. ಅದೇ ಪ್ರಕಾರವಾಗಿ ಹಿಂದಿ ಹಾಡುಗಳನ್ನು ಹಾಡುತ್ತಾ ನಜೀರ್ ಅಹಮದ್ ಅವರು ನೋಡ್ರಿ, ಕೇಳಿದ್ರಲ್ಲ ಹಳೆ ಹಾಡು ಎಂತ ಚಂದ ಹಾಡಿದ್ರು. ಹಿಂದಿ ಹಾಡು ಕನ್ನಡ ಹಾಡಿ ಕೇಳಿದ್ರಲ್ಲ ಎಲ್ಲರೂ. ಅವರಿಗೆ ನಜೀರ್ ಅಹಮದ್ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಅಲ್ಲಾ ತಲಾ ಅವ್ರಿಗೆ ಇನ್ನೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ನಮ್ಮ ಹಾಸಲ್ಕರ್ ಅವರು ಸತ್ಕರಿಸಿ ಬಂದು ಕೇಳ್ಕೊಳ್ತಾ ಇದ್ದೇವ್ರಿ. ಅವರಿಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ಹಾಡನ್ನು ಹಾಡಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಮತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಬೇರೆ ದಿಲ್ಲಿವರೆಗೂ ಹೋಗಿ ಹಾಡನ್ನು ಹಾಡಲಿ ಅಂತ ಹೇಳಿ ಆ ದೇವರು ಅಲ್ಲಾ ತಲ್ಲೇ ಪ್ರಾರ್ಥಿಸುತ್ತಾ ಕೇಳ್ಕೊಳ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿಯಾಗಿ ಮೊಹಮ್ಮದ್ ಹನೀಫ್ ಏನಾಗ್ಬಿಟ್ಟಿದೆ ಅಂದ್ರೆ ನಾಳೆ ಶಿರಟ್ಟಿ ಫಕೀರ್ ಸಾಂಗ್ಗಳು ಬರ್ತಾ ಇದ್ದಾರೆ. ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಏಕೈ ಅಂತ ಹೇಳಿ ಆಲ್ ಇಂಡಿಯಾಗೆ ಪ್ರಶಸ್ತಿ ಆಗ್ಬಿಡುತ್ತೆ ನಮ್ಮ ಸಂಘ. ಗೊತ್ತಿದೆ ಎಲ್ಲರಿಗೆ. ನಮ್ಮ ಭಾವೈಕ್ಯತೆ ಸಂಘ ವೇದಿಕೆ ತಹಶೀಲ್ದಾರ್ ಅವರು ಮೇಡಮ್ ಅವರು ಅವರ ಗಂಡಂದಿರು ಕೊಟ್ಟ ಗಣಪತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೋಸ್ಕರವಾಗಿ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅವರು ಬರಬೇಕಿಲ್ಲೇ ದಯವಿಟ್ಟು ತಹಶೀಲ್ದಾರ್ ಮೇಡಮ್ ಅವರು. ಅವ್ರ ಮಗಳು ಆಗಲ್ಲ ಏನೋ ಒಂದು ಚುಟುಕು ಹೇಳ್ತೇನೆ ಅಂತ ಹೇಳಿದ್ರು, ಅದು ಬಂದು ಹೇಳಬಹುದು. ಅದೇ ರೀತಿಯಾಗಿ ಆನಂದ್ ಚಾಟ್ನಿ ಅವರು ಸಹ ಜಾನಪದ ಗೀತೆ, ಕನ್ನಡ ಗೀತೆ ಮತ್ತು ಹಿಂದಿ ಗೀತೆಗಳನ್ನು ಹಾಡಿದ್ದಾರೆ. ಅವರಿಗೂ ದೇವರ ಪರಮಾತ್ಮ ಇನ್ನೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಆ ದೇವರ ವಿಘ್ನೇಶ್ವರ ವಿನಾಯಕನ ಕೇಳ್ಕೊಳ್ತಾ ಇದ್ದೇನೆ ಸರ್. ಅವರು ದಯವಿಟ್ಟು ಮುಂದೆ ಬಂದು ಹಾಸನ ಆಗ್ಬೇಕು. ಶಿವು ದಯವಿಟ್ಟು ಬರಬೇಕು. ನೋಡ್ರಿ, ಕಲಾವೃಂದ ಗೊತ್ತಿದೆ ನನಗೆ. ನಾನು ಪ್ರೈಮರಿ ಸ್ಕೂಲ್ನಾಗಿದ್ದೆ. ನಮ್ಮ ತಂದೆಯವರು ಮ್ಯೂಸಿಕಲ್ ಪಾರ್ಟಿ ಮತ್ತೆ ಕರಡಿ ಮಸಲು ಬಾರಿಸಿದ್ರು. ಅವ್ರ ಆಸ್ಥಾನ ಬೆಳೆದು ಇಲಾಖೆ ಒಳಗೆ ಇದ್ಕೊಂಡು ನಾವು 35 ವರ್ಷ ಸರ್ವಿಸ್ ಮಾಡಿದ್ದೀವಿ. ಕಲಾವಿದ ನನಗೆ ಗೊತ್ತು. ಜನರು ಕಲಾವಿದ ಹೆಂಗೆ ಗೊತ್ತಿದೆ ನಿಮ್ಗೆ? ಒಂದು ಮೇಣದ ಬತ್ತಿ ಬೆಳೀತಾ ಇರ್ತದೆ. ಮೇಣದ ಬತ್ತಿ ಹಚ್ಚಿದ್ರೆ ಅಂದ್ರೆ ಅದು ಬುಡಕ ಬೆಳಕೆ ಕತ್ಲ ಇರ್ತದೆ. ಕಲಾವಿದನ ಬದುಕು ಯಾವಾಗಲೂ ಪ್ರಜ್ವಲಿಸ್ತಾ ಇರ್ತದೆ, ಜನರಿಗೆ ಬೆಳಕು ಕೊಡ್ತಾ ಇದೆ. ಆದ್ರೆ ಕಲಾವಿದನ ಬದುಕು ಯಾವಾಗಲೂ ಕತ್ಲೆ. ಅದಕ್ಕೋಸ್ಕರವಾಗಿ ಜೋರಾದ ಚಪ್ಪಾಳೆ. बोलो श्री गजानन महाराज की, बोलो श्री गजानन महाराज की. ನಂತರ ಮತ್ತೆ ಅಬ್ದುಲ್ ನದಾಫ್ ಅವರು ಒಳ್ಳೆ ಹಾಡುಗಳನ್ನು ಹಾಡಿ ನೋಡ್ರಿ, ಹಿಂದಿ ಹಾಡು ಹಾಡಿದ್ರು. ಕೇಳಿದ್ರೆ ಯಾರ ಎಲ್ಲಾರು ಗೋಧಿ ಹೋಗಿ ಕಡೆ ಹೋಗ್ಬಿಟ್ಟಿದ್ರು. ಎಲ್ಲಾರು ಚೆನ್ನಾಗಿ ಹಾಡಿದಾರ. ಅವ್ರಿಗೆ ದೇವರು ಇನ್ನೂ ಅಲ್ಲಾ ತಲಾ ಒಳ್ಳೇದನ್ನ ಮಾಡ್ಲಿ. ಇದೇ ರೀತಿಯಾಗಿ ಹಲವು ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಆ ದೇವರು ಪರಮಾತ್ಮ ಅಲ್ಲಾ ತನಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೇದನ್ನು ಮಾಡ್ಲಿ, ಎಲ್ಲರೂ ಖುಷಿ ಖುಷಿಯಾಗಿರೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ವರಸ್ವಾದನ ವೇದಿಕೆಯವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಶ್ರೀಮತಿ ರಂಜನಿಯವರು ವೇದಿಕೆಯಾಗಿ ನಮ್ಮ ಕಾಲನಿಯವರ ಬಡಾವಣೆ ದಯವಿಟ್ಟು ಮುಂದೆ ಬರಬೇಕು. ಬರಮ್ಮ ಅವರಿಗೆ ಸತ್ಕರಿಸಿ ಶುಭ ಕೋರಿಸಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಆ ವಿಘ್ನ ವಿನಾಯಕ ಅವರಿಗೆ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಆ ವಿಘ್ನ ವಿನಾಯಕ ಬಂದಂತ ಕಷ್ಟ ದೂರ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಬೋಲೋ ಶ್ರೀ ಗಜಾನನ ಮಹಾರಾಜ್ಗೆ. ರಂಜನಿ ಅವ್ರ ಹೆಸರು. ರಂಜನಿ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಎಲ್ಲರಿಗೂ ರಂಜಿಸಿಬಿಟ್ರು ಅವರು. ಒಳ್ಳೆ ಚೆನ್ನಾಗಿ ರಂಜಿಸಿ, ಗೊತ್ತಿಲ್ಲ ಹಳೆ ಹಾಡುಗಳು ರಾಜ್ಕುಮಾರ್ ಹಾಡಿದ್ರು, ಎಲ್ಲ ಹಾಡಿದ್ರು. ಅವ್ರಿಗೆ ದೇವರು ಇನ್ನೂ ಒಳ್ಳೆ ಹಾಡನ್ನು ಹಾಡಿ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಆ ವಿಘ್ನೇಶ್ವರ ವಿನಾಯಕಲಿ ಪ್ರಾರ್ಥಿಸುತ್ತಾ ಅವರು ಇನ್ನೂ ಬೆಳೀಲಿ ಅಂತ ಹೇಳಿ ಆ ದೇವರಿಗೆ ಪರಮೇಶ್ವರ ನಮಸ್ಕಾರ ಮಾಡ್ತೀನಿ. ನೆಕ್ಸ್ಟ್ ಶ್ರೀಮತಿ ಸ್ನೇಹಾ ಚಟ್ನಿ ದಯವಿಟ್ಟು ತಹಶೀಲ್ದಾರ್ ಮೇಡಮ್ ಬರಬೇಕು. ಲಾ ಇಲಾಹ ಇಲ್ಲಲ್ಲಾಹು ಮುಹಮ್ಮದ್ ರಸೂಲುಲ್ಲಾಹಿ ಅಂತ ಹೇಳಿ ಏನ್ರಿ ಅವರು ಬಂದು ಸ್ನೇಹ ಚಟ್ನಿ ಅವರಿಗೆ ಶಾಬುದ್ದೀನ್ ತಹಶೀಲ್ದಾರ್ ಅವರು ಗಣಪತಿ ಕೊಡಿಸಿದ್ದು ಅವರೇ. ಅವರಿಗೆ ಒಳ್ಳೆಯದನ್ನು ಮಾಡಲಿ ಪರಮಾತ್ಮ ಅಲ್ಲಾ ತಲಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ಆ ವಿಘ್ನ ವಿನಾಯಕರ ಪ್ರಾರ್ಥಿಸುತ್ತಾ ನಮ್ಮ ಮೇಡಮ್ ಅವರು ಸ್ನೇಹ ಚಟ್ನಿ ಅವರಿಗೆ ಸತ್ಕರಿಸಿದ್ದಕ್ಕಾಗಿ ದಯವಿಟ್ಟು ಸ್ವರ ಸಾಧನಾ ವೇದಿಕೆಯವರು ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಮಾರುತಿ ಹಿತವರ ಸೇವಾ ಸಂಘದ ವತಿಯಿಂದ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕುಲಕರ್ಣಿ ಅವರ ಸಂಘದ ವತಿಯಿಂದ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆ ವಿಘ್ನ ವಿನಾಯಕರ ಪ್ರೀತಿಗೆ ಪಾತ್ರರಾಗಬೇಕು ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು